ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತಿನ ವ್ಲಾಗ್ ಬಂದುಬಿಟ್ಟು ಶುಕ್ರವಾರ ನಾನು ಹೇಗೆ ಪೂಜೆ ಮಾಡ್ತೀನಿ ಅನ್ನೋ ಒಂದು ಹಾಗೆ ನಿಮಗೆ ಮುಖ್ಯವಾದ ಒಂದು ವಿಷಯನ ಹೆಣ್ಮಕ್ಳಿಗೆ ತುಂಬ ಉಪಯೋಗ ಆಗುವಂಥದ್ದು, ಹಾಗೆ ತುಂಬ ಸುಲಭವಾಗಿ ಮಾಡ್ಕೊಳ್ಳೋ ಕೆಲವೊಂದು ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದರಿಂದ ನಿಮಗೂ ಹೆಲ್ಪ್ ಆಗುತ್ತೆ, ಹಾಗೆ ಒಳ್ಳೆಯದಾಗುತ್ತೆ. ಬನ್ನಿ ಏನು ಅಂತ ನೋಡಿಬಿಡೋಣ. ಇಲ್ಲಿ ಬೆಳಗ್ಗೆ ನಾನು 4 ಗಂಟೆಯಿಂದನೇ ಬ್ಲಾಗ್ನ ಶುರು ಮಾಡಿಕೊಂಡೆ. ಆದರೆ ನನಗೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಅದೇ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ತೊಂದರೆ ಆಗಿದ್ದರಿಂದ ಸ್ವಲ್ಪ ನಾನು ಲೇಟ್ ಮಾಡಿಕೊಂಡೆ. ಹಾಗೆ ಇಲ್ಲಿ ಒಂದು 6 ಗಂಟೆ ಆಗಿರುತ್ತೆ ಅಂದ್ಕೊಳ್ತೀನಿ ಆ ಟೈಮ್ಗೆ. ಯಾಕಂದರೆ ನಾನು ಆವತ್ತೇ ಎಲ್ಲ ಮಾಡ್ಕೊಂಡಿದ್ದರಿಂದ ನನಗೆ ಒಂದು ಸ್ವಲ್ಪ ಲೇಟ್ ಆಗೋದು, ನಿಧಾನಕ್ಕೆ ಎಲ್ಲ ಕೆಲಸ ಮಾಡ್ಕೋಬೇಕಲ್ವ, ಅದಕ್ಕೋಸ್ಕರ ಸರಿ ಅಂತ ಹೇಳ್ಬಿಟ್ಟು ವೀಳ್ಯದೆಲೆ ತರೋಣ ಅಂತೇಳಿ ಒಂದು 6:30ಗೆಲ್ಲ ಹೊರಟೆ. ಅಷ್ಟೊತ್ತಿಗೆ ಸ್ವಲ್ಪ ಬೆಚ್ಚಗೆ ಬಿಸಿಲು ಬರ್ತಾಯಿತ್ತು. ನನಗೆ ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಸೂರ್ಯ ಎಷ್ಟು ಚೆನ್ನಾಗಿ ಮಿಣಮಿಣ ಅಂತ ಇರ್ತಾನೆ ಅಂತ ಹೇಳ್ಬಿಟ್ಟು ಆ ವೀಳ್ಯದೆಲೆ ಕಳಶಕ್ಕೆ ಬೇಕಿತ್ತಲ್ವ, ಅದಕ್ಕೆ ಹೋಗಿ ತೊಗೊಬಂದ್ಬಿಟ್ಟು ಏನು ಬೇಕು ಕಳಶಕ್ಕೆಲ್ಲ ಎತ್ತಿಟ್ಕೊಂಡು ಫೋಟೋಸ್ಗೆಲ್ಲ ಫಸ್ಟೇ ಹೂವು ಹಾಕ್ಕೊಂಬಿಟ್ಟೆ, ಈಚೆ ಹೊರಗಡೆ ಎಲ್ಲನೂ. ಯಾಕಂದರೆ ಬಿಡುವ ತೊಗೊಂಬಂದಿದ್ರು, ಅದನ್ನು ನಾವೇ ಗುರುವಾರ ಕಟ್ಕೊಂಡು ಇಟ್ಕೊಂಡಿದ್ದೆ. ಹೀಗೆಲ್ಲ ದೇವ್ರಿಗೂ ಹಾಕ್ಬಿಟ್ಟು ಇನ್ನು ಕೆಳಗಡೆ ಒಂದು ಸಿದ್ಧತೆ ಮಾಡ್ಕೊಳ್ಳೋದಷ್ಟೇ. ನನಗೆ ಫೋಟೋಸ್ಗೆಲ್ಲ ಅಷ್ಟು ಹೂವು ಹಾಕೋದು ಬೇಗ ಆಗಿಬಿಡುತ್ತೆ. ಕೆಳಗಡೆ ಈ ಚಿಕ್ಕ ಬೊಂಬೆಗಳು, ದೇವರನ್ನ ಕಳಶನ ಎಲ್ಲ ಕೂರಿಸ್ಕೊಳ್ಳೋದು ನನಗೆ ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ನಿಧಾನಕ್ಕಾದರೂ ಪರವಾಗಿಲ್ಲ ಅಂತೇಳ್ಬಿಟ್ಟು ಚೆನ್ನಾಗಿ, ಯಾಕಂದರೆ ನಾನು ಗುರುವಾರದ ದಿವಸ ಎಲ್ಲ ನೀಟಾಗಿ ತೊಳೆದು ಇಟ್ಕೊಂಡು ರೆಡಿ ಮಾಡ್ಕೊಂಡಿರ್ತೀನಿ. ಮತ್ತು ನಾನು ತೆಗಿಯೋದು ಇಲ್ಲ 15 ಡೇಸ್ ಸರಿ ತೆಗಿತೀನಿ, ಇಲ್ಲ ಅಂತಂದರೆ ಮತ್ತೆ ನೆಕ್ಸ್ಟ್ ಗುರುವಾರಕ್ಕೇ ತೆಗೆದುಬಿಡ್ತೀನಿ. ಯಾಕಂದರೆ ಕಳಶದಲ್ಲಿ ವೀಳ್ಯದೆಲೆ ಏನಾದರೂ ಸ್ವಲ್ಪ ಹಣ್ಣು ಮೆಟ್ಟಿದಂಗೆ ಆ ಥರ ಆಯಿತು ಅಂದರೆ ತೆಗೆದುಬಿಡ್ತೀನಿ, ಇಲ್ಲಾಂತಂದರೆ 15 ದಿನ ಬಿಡ್ತೀನಿ. ಸಾಮಾನುಗಳಿಗೂ ಅಷ್ಟೇ, ನಾನು ಬೇರೆ ಏನೂ ಯೂಸ್ ಮಾಡೋಕ್ಕೆ ಹೋಗೋದಿಲ್ಲ. ಬೇರೆ ಹುಣಸೆ ಹಣ್ಣು ಮತ್ತು ಸಬೀನ ಪುಡಿ ಇಷ್ಟೇ ಯೂಸ್ ಮಾಡಿ ತೊಳ್ಕೊಳ್ತೀನಿ. ಆ ರಂಗೋಲಿ ಪುಡಿ ಹಾಕೋಕ್ಕೆ ಹೋದರೆ ಫುಲ್ಲು ಪಟ್ಟೆ ಆಗಿಬಿಡುತ್ತೆ, ಅಂದರೆ ಗೀರು ಥರ ಬಿದ್ದಂಗೆ ಆಗಿಬಿಡುತ್ತೆ, ನೈಸಾಗಿ ಕಾಣಿಸೋದಿಲ್ಲ ಅಂತೇಳ್ಬಿಟ್ಟು ನಾನು ಸಬೀನ ಪುಡಿಯನ್ನೇ ಕ್ಲೀನ್ ಮಾಡ್ಕೋತೀನಿ. ಎಲ್ಲ ರೆಡಿ ಮಾಡ್ಕೊಂಡು ಎದ್ದಾಯಿತು. ಮಕ್ಕಳೂ ಅಷ್ಟೇ ಅವನು ಬೇಗ ಹೋಗ್ತಾನೆ, ಅಂದರೆ ಒಂದು 8 ಗಂಟೆಗೆಲ್ಲ ಹೋಗ್ತಾನೆ. ಸ್ವಲ್ಪ ಅಷ್ಟೊತ್ತಿಗೆ ಅವನಿಗೆಲ್ಲ ತಿಂಡಿ ಎಲ್ಲ ತಿನ್ನಿಸಿ ರೆಡಿ ಮಾಡಿಸಿ ಕಳಿಸೋಷ್ಟರಲ್ಲೇ ನನಗೆ ಟೈಮ್ ಆಗಿಬಿಡುತ್ತೆ. ಸರಿ ಅಂತೇಳ್ಬಿಟ್ಟು ಬೇಗ, ಇವತ್ತು ಶುಕ್ರವಾರ ಅಲ್ವಾ, ಬೇಗ ಕಳಶವನ್ನು ಇಟ್ಟು ಪೂಜೆ ಮಾಡ್ಕೊಂಡು ಬಿಡೋಣ ಅಂತೇಳಿ ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ. ಬೇಗ ಪ್ರತಿಯೊಂದಕ್ಕೂ ಏನೇನಕ್ಕೆ ಯಾವುದ್ರಲ್ಲಿ ಏನೇನು ಇಡಬೇಕು ಎಲ್ಲ ದೇವರನ್ನು ಇಟ್ಕೊಂಡು ಬಿಡ್ತೀನಿ. ನೆಕ್ಸ್ಟು ಈಗ ಅಕ್ಷತೆ, ಅರಿಶಿನ, ಕುಂಕುಮ, ಜವಾದಿ ಪೌಡರ್ ಮತ್ತು ಸ್ವಲ್ಪ ಹೂವು, ಪಚ್ಚ ಕರ್ಪೂರ ಇಷ್ಟನ್ನು ಹಾಕ್ಕೊಳ್ತೀನಿ. ಹಾಗೆ ನಿಮ್ಮ ಹತ್ರ ಚಿನ್ನದಿದ್ದರೆ, ಇಲ್ಲ ಹಿತ್ತಾಳೆದಿದ್ದರೆ, ಸಿಲ್ವರ್ ಇದ್ದರೆ, ನೀವು ಲಕ್ಷ್ಮಿ ಕಾಯಿನ್ಸ್ ಇದ್ದರೆ ಹಾಕ್ಕೋಬೋದು. ನನ್ನ ಹತ್ರ ಅದು ಯಾವುದೂ ಇಲ್ಲ ಅಂತ ಹೇಳಿ ಸದ್ಯಕ್ಕೆ ನಾನು ₹1 ಕಾಯಿನನ್ನು ಮಾತ್ರ ಹಾಕ್ಕೊಳ್ತೀನಿ. ಅಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಹೂವು ಹಾಕ್ಕೊಂಡು ಕಳಶವನ್ನು ಇಟ್ಕೊಂಡು, ನಾನು ಕಳಶದೊಳಗಡೆ ಯಾವಾಗಲೂ ಅಷ್ಟೇ ನಮ್ಮ ಮನೇಲಿ ಮರ್ಗಾದವನ್ನ ತರ್ತಾರೆ, ಅದನ್ನೇ ಇಟ್ಕೊಳ್ತೀನಿ. ಯಾಕಂತಂದರೆ ಅದಿಟ್ಟು ಹೂವು ಹಾಕಿದ್ರೆ ಸ್ವಲ್ಪ ಕಳಶಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಂತ ಹೇಳಿ ಅದನ್ನು ಇಡ್ತೀನಿ. ಹಾಗೆ ಅದರಲ್ಲಿ ಸುವಾಸನೆ ಅಷ್ಟೇ ಗಮ್ಮಂತಿರ್ತದೆ, ಅದು ದೇವರುಗಳಿಗೆ ತುಂಬ ಶ್ರೇಷ್ಠ ಅಂತೆ. ಮರ್ಗಾದವನ ಅಂತ ಹೇಳ್ತಾರಲ್ವ, ಅದನ್ನು ಇಟ್ಕೊಂಡು ಇಲ್ಲಿ ಇಟ್ಕೋತಾ ಇದ್ದೀನಿ. ಮೊದಲಿಗೆ ನಾನು ಯಾವ ಥರ ಪೂಜೆ ಮಾಡ್ತಾಯಿದ್ದೆ ಅಂದರೆ, ಮಾಮೂಲಿಯಾಗಿ ಅಷ್ಟು ನನಗೆ ಗೊತ್ತಾಗ್ತಾ ಇರಲಿಲ್ಲ, ಹೇಗಿಡಬೇಕು, ಏನು, ಯಾವ ದೇವರನ್ನು ಯಾವ ಥರ ಇಡಬೇಕು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಹಾಗೇ ಸುಮ್ಮನೆ ಆಗಿಬಿಡ್ತಾಯಿದ್ದೆ ನಾನು. ಹೆಂಗೆ ಬರುತ್ತೋ ಹಂಗೆ ಜೋಡಿಸಿ ಇಟ್ಬಿಡೋದು, ಅಂದರೆ ಯಾವ ಟೈಮ್ಗಂದರೆ ಆ ಟೈಮ್ಗೆ ಪೂಜೆ ಮಾಡೋದು, ಈ ಥರ ಎಲ್ಲ ಮಾಡ್ಕೋತಾ ಇದ್ದೆ. ಕೆಲವೊಂದಕ್ಕೆ ಸರಿ ಮನೆಯಲ್ಲಿ ಏನಂದರೆ ಒಂದು ಕಿರಿಕಿರಿ ಆಗೋದು, ಏನಾದರೂ ಒಂದೊಂದು ಜಗಳ ಆಗೋದು, ಈ ರೀತಿ ಸಮಸ್ಯೆಗಳೆಲ್ಲ ಆಗ್ತಾಯಿತ್ತು. ಸರಿ, ಇದೇನೋ ನಾನು ಇಷ್ಟೆಲ್ಲ ಮಾಡ್ತೀನಲ್ವ, ಇಷ್ಟೆಲ್ಲ ನೀಟಾಗಿ ಭಕ್ತಿಯಿಂದ ಮಾಡ್ತೀನಿ, ಯಾಕೆ ಹಿಂಗಾಗುತ್ತೆ ಅನ್ನೋದು ಒಂದು ಸ್ವಲ್ಪ ತಲೆ ಕೆಡಿಸ್ಕೊಂಡಿದ್ದೆ. ಆನಂತರ ನನಗೆ ಯಾರೋ ದೊಡ್ಡವ್ರು ಹಿಂಗೆ ಹೇಳ್ತಾಯಿದ್ರು, ನೋಡಮ್ಮ, ನೀನು ಪೂಜೆ ಮಾಡೋದು ದಿನವೆಲ್ಲ ಪೂಜೆ ಮಾಡೋದಕ್ಕೂ ಮತ್ತು ನೀನು ಯಾವ ಟೈಮ್ಗೆ ಯಾವ ಸಮಯದಲ್ಲಿ ಪೂಜೆ ಮಾಡ್ತೀಯಲ್ವ ಅದು ಮುಖ್ಯ ಆಗಿರುತ್ತೆ. ಯಾಕಂದರೆ ದೇವರುಗಳು ಅಷ್ಟೇ ಯಾವ ಟೈಮಲ್ಲಿ ಇರ್ತಾರೆ ಅನ್ನೋದನ್ನು ಫಸ್ಟು ತಿಳ್ಕೋಬೇಕು, ಈ ರೀತಿಯಾಗಿ ಮಾಡು ಅಂತ ಹೇಳಿದ್ರು. ಸರಿ ಅಂತೇಳ್ಬಿಟ್ಟು ಅವತ್ತಿನ ದಿನದಿಂದ ನಾನು, ಆವಾಗ ನನಗೆ ಗೊತ್ತಿಲ್ಲದೆ ಶುಕ್ರವಾರ ಅಂತ ಶುಕ್ರವಾರನೇ ತೆಗೆದುಬಿಡ್ತಿದ್ದೆ, ಮಂಗಳವಾರ ಅಂದರೆ
ಮಂಗಳವಾರನೇ ತೆಗೆದ್ಬಿಟ್ಟು ತೊಳೆದ್ಬಿಟ್ಟು ಅವತ್ತೇನೆ ಇಟ್ಬಿಡ್ತಾಯಿದ್ದೆ. ಅದೆಲ್ಲ ನನಗೆ ಗೊತ್ತಾಗ್ತಾನೇ ಇರಲಿಲ್ಲ. ಆಮೇಲೆ ಅವ್ರು ಎತ್ಕೊಂಡು ಈ ಸಣ್ಣ ಪುಟ್ಟ ವಿಚಾರಗಳನ್ನ ನನಗೆ ತಿಳಿಸ್ಕೊಟ್ರು. ಆವಾಗ ನನಗೆ ಏನನ್ನಿಸ್ತು ಅಂದರೆ, ಹೌದಾ ಇಷ್ಟೆಲ್ಲ ನಾನು ತಿಳ್ಕೊಳ್ದೇ ಪೂಜೆ ಮಾಡೋದಕ್ಕೆ ಹೋಗ್ತೀನಲ್ವಾ ಅಂತ ಅನಿಸ್ತು ನನಗೆ. ಸರಿ ಅಂತ ಹೇಳ್ಬಿಟ್ಟು ಈಗ ಪ್ರತಿಯೊಂದನ್ನು ಎಷ್ಟು ಮಟ್ಟಿಗೆ ತಿಳ್ಕೊಂಡಿದ್ದೀನಿ ಅಷ್ಟು ಮಟ್ಟಿಗೆ ಎಲ್ಲನೂ ತಿಳ್ಕೊಂಡಿರ್ತೀನಿ. ದೇವ್ರ ಮನೆ ಒರ್ಸೋಕ್ಕೂ ಅಷ್ಟೇ ಪಚ್ಚ ಕರ್ಪೂರ, ಸ್ವಲ್ಪ ಉಪ್ಪು, ಅರಿಶಿನ ಪುಡಿ, ಗಂಜಲ ಇದ್ದರೆ ಗಂಜಲ ಹಾಕಿ ಒರೆಸ್ಕೊಳ್ತೀನಿ. ಇದೆಲ್ಲನೂ ಲಕ್ಷ್ಮೀ ಸ್ವರೂಪ. ನಮ್ಮ ದೇವ್ರ ಮನೆಯಲ್ಲಿ ಎಷ್ಟು ಸುಗಂಧಭರಿತವಾಗಿರುತ್ತೋ ನಮ್ಮ ಮನೆಯಲ್ಲಿ ನೆಮ್ಮದಿ, ಶಾಂತಿ ಎಲ್ಲನೂ ಹಾಗೇ ಇರುತ್ತೆ. ಹಾಗೆ ಲಕ್ಷ್ಮೀ ದೇವಿ ನಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಅನ್ನೋದನ್ನೆಲ್ಲ ಪ್ರತಿಯೊಂದು ನಾನು ತಿಳ್ಕೊಂಡಿದ್ದೀನಿ. ಅಕ್ಷತೆ ಮಾಡಿ ಹಾಕಬೇಕು ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಅವರೆಲ್ಲ ಹೇಳ್ಕೊಟ್ರು. ಆವತ್ತಿಂದ ಮಾಡ್ತಾಯಿದ್ದೀನಿ. ಆವತ್ತಿಂದ ನಮ್ಮ ಮನೆಯಲ್ಲಿ ಎಷ್ಟೋ ಸಮಾಧಾನ ಆಗಿದೆ. ಹಾಗೆ ಎಷ್ಟೋ ಪ್ರಾಬ್ಲಮ್ಸ್ಗಳೆಲ್ಲನೂ ಕ್ಲಿಯರ್ ಆಗ್ತಾಯಿದೆ. ಒಂದೊಂದೇ ಎಲ್ಲನೂ ಕೈಗೆ ಸೇರ್ತಾ ಇದೆ. ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ನನಗೂ ಒಳ್ಳೆಯದಲ್ವಾ ಅಂಥೇಳಿ ನೀವು ಕಳಶದ ಜೊತೆ ಏನು ಇವಾಗ ನಾನೆಲ್ಲ ಹಾಕಿದ್ದೆ ಅದು ಚೊಂಬೊಳಗಡೆ ಹಾಕಿ, ಮತ್ತು ನೀವು ಮಣೆ ಇದ್ದರೆ ಮಣೆ ಇಡ್ಬೋದು. ನಾನಿಲ್ಲಿ ಚೊಂಬು ಬಟ್ಲು ಬರುತ್ತಲ್ವ ಆ ಥರದ್ದನ್ನು ಇಟ್ಕೊಂಡಿದ್ದೀನಿ. ಅದನ್ನು ಇಟ್ಕೊಂಡು ನಾನು ಮೊದಲು ಮಣೆ ಅಂದರೆ ಮಣೆನೂ ಇಡ್ತಾ ಇರಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ತಿಳ್ಕೊಂಡು ಈಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಮಣೆ ಇಟ್ಬಿಟ್ಟು ಬಲಗಡೆ ಬಂದುಬಿಟ್ಟು ಅರಿಶಿಣವನ್ನು ಇಡಬೇಕು, ಎಡಗಡೆ ಬಂದುಬಿಟ್ಟು ಕುಂಕುಮವನ್ನು ಇಡಬೇಕು. ಲಕ್ಷ್ಮೀ ಬೊಂಬೆ ಇತ್ತು ಅಂತಂದರೆ 3 ಹಿಡಿ ಅಕ್ಕಿಯನ್ನು ಹಾಕಿ ಅದಕ್ಕೆ ಅರಿಶಿಣ, ಕುಂಕುಮ ಮತ್ತು ₹1 ಕಾಯಿನ್ ಹಾಕಿ ಜವಾದಿ ಪೌಡರ್ ಮತ್ತು ಪಚ್ಚ ಕರ್ಪೂರವನ್ನು ಅದ್ರ ಮೇಲೆ ಉದುರಿಸಿ, ಆನಂತರ ನೀವು ಲಕ್ಷ್ಮೀದು ನೀವು ಏನು ದೇವ್ರು ಇಟ್ಕೊಂಡಿರ್ತೀರಲ್ವ ಅದನ್ನು ಇಡಬೇಕು. ಆದಷ್ಟು ನಿಮ್ಗೆ ಎಷ್ಟು ಸಾಧ್ಯವೋ ಅಷ್ಟರಿಂದ ನೀವು ಅಲಂಕಾರ ಮಾಡ್ಕೊಳ್ಳಿ. ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ನಾವು ಗೊರವನಹಳ್ಳಿಗೆ ಹೋದಾಗ ಒಂದು ಬಳೆ ಕುಚ್ಚನ್ನು ತೊಗೊಬಂದಿದ್ವಿ. ಅದನ್ನು ಸೇರಿಸಿ ನಾನು ಲಕ್ಷ್ಮಿ ಹತ್ರನೇ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದು ಲಕ್ಷ್ಮಿ ಮುಂದೆ ಇಟ್ಟಿದ್ದೀನಿ. ನಮ್ಮ ಮನೇಲಿ ಬಂದು 2 ಲಕ್ಷ್ಮಿ ಇರುತ್ತೆ. ಒಂದು ಗಣಪತಿ, 2 ಲಕ್ಷ್ಮಿ, 1 ಎಲ್ಲಮ್ಮ, ಮತ್ತು ಇನ್ನು ಮಿಕ್ಕಿದ್ದೆವೆಲ್ಲನೂ ದೀಪಗಳು, ಅರಿಶಿಣ, ಕುಂಕುಮ, ಕಳ್ಚೊಂಬು ಈ ಥರ ಇರುತ್ತೆ. ಈಗ ನಾನು ಲಕ್ಷ್ಮಿಗೆ ಈ ರೀತಿಯಾಗಿ ಅಲಂಕಾರ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ಹೂವು ಇಟ್ಟು ನೀವು ಪೂಜೆ ಮಾಡಬೇಕು ಅಂತೇನಿಲ್ಲ. ಸ್ವಲ್ಪ ಹೂವು ಇಟ್ಟು ಕೂಡ ನೀವು ಪೂಜೆ ಮಾಡಬೇಕು. ಆ ದೇವಿಗೆ, ಲಕ್ಷ್ಮೀ ದೇವಿಗೆ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ. ನೆಕ್ಸ್ಟು ಬಂದುಬಿಟ್ಟು ನಾವೇನು ಕಳಶ ಇಟ್ಟಿರ್ತೀವಿ ಅದ್ರ ಬಲಗಡೆ ಒಂದು ತಾಮ್ರದ ಲೋಟ ಆಗ್ಬೋದು, ಚೊಂಬಾಗ್ಬೋದು, ಅದರಲ್ಲಿ ಒಂದು ಸ್ವಲ್ಪ ಪಚ್ಚ ಕರ್ಪೂರ ಹಾಕಿ ಒಂದು ಹೂವು ಹಾಕಿ ನೀರನ್ನು ತುಂಬಿಸಿ ಇಡಬೇಕು. ಅದು ನಮ್ಮ ಮನೆ ದೇವರಿಗೆ ಸೂಕ್ತ ಅಂತ ಹೇಳ್ತಾರೆ. ಮತ್ತು ಗಣಪತಿಗೆ ನೆಕ್ಸ್ಟು ಲಕ್ಷ್ಮೀ ದೇವಿ ಮುಂದೆ ನಾವು ಕುಬೇರನ ರಂಗೋಲಿಯನ್ನು ಹಾಕ್ಕೊಳ್ಬೇಕು. ಆಮೇಲೆ ದೀಪಗಳಿಗೆ 5 ಅಕ್ಷತೆಯನ್ನು ಹಾಕ್ಕೊಂಡು ನಾನೆಲ್ಲ ಪೂಜೆಗೆ ಸಿದ್ಧತೆ ಮಾಡಿಕೊಂಡು ಇಲ್ಲಿ ಪೂಜೆಯನ್ನು ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಇದೊಂದು ನಿಮಗೆ ತುಂಬ ಯೂಸ್ಫುಲ್ ಆಗೋ ಒಂದು ರೆಮಿಡಿನ ಹೇಳ್ಕೊಡ್ತೀನಿ. ನೀವು ದೀಪಗಳು ಹಚ್ಚಿರ್ತೀರಲ್ವ ಆ ದೀಪಕ್ಕೆ ಒಂದು ಲವಂಗವನ್ನು ಹಾಕಬೇಕು. ನೆಕ್ಸ್ಟು ಒಂದು ಗಾಜಿನ ಬೌಲ್ಗೆ ಇದು ಆದಷ್ಟು ನಿಮಗೆ ದುಡ್ಡನ್ನು ಸೆಳೆಯೋದಕ್ಕಾಗ್ಬೋದು, ಮನೆಯಲ್ಲಿ ನೆಮ್ಮದಿ, ಶಾಂತಿ. ಯಾಕಂದರೆ ದುಡ್ಡಿದ್ರೂ ನೆಮ್ಮದಿ ಇರೋದಿಲ್ಲ. ನಮಗೆ ಮೇಯ್ನ್ ಆರೋಗ್ಯ, ನೆಮ್ಮದಿ, ಶಾಂತಿ ಅನ್ನೋದಿರಬೇಕು. 6 ಲವಂಗವನ್ನು ತೊಗೊಂಡಿದ್ದೀನಿ. ಇಲ್ಲಿ ಉಪ್ಪು, ಸ್ವಲ್ಪ ಮಟ್ಟಿಗೆ ಉಪ್ಪನ್ನು ತೊಗೊಂಡಿದ್ದೀನಿ. ಮತ್ತು ಇದು ನೀವು ಹೂವು ನೋಡೇ ಇರ್ತೀರ ಎಲ್ಲರೂ, ಈ ಥರದೊಂದು ಹೂವನ್ನು ತೊಗೊಂಡಿದ್ದೀನಿ. ಇದನ್ನು ಸುತ್ತು ಇಟ್ಕೊಂಡು ಈಗ ಇದಕ್ಕೆ ನಾವು ಅರಿಶಿಣ, ಕುಂಕುಮವನ್ನು ಹಾಕ್ಕೋಬೇಕು. ನಾನು ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ. ಈ ರೀತಿ ಗಾಜಿನ ಬೌಲೇ ಆಗಬೇಕು, ಬೇರೆದೆಲ್ಲ ಆಗೋದಿಲ್ಲ. ಗಾಜಿನ ಬೌಲಲ್ಲೇ ಉಪ್ಪನ್ನೋದು ಇಡಬೇಕು. ನೆಕ್ಸ್ಟ್ ಬಂದುಬಿಟ್ಟು ಈಗ ಇದ್ರ ಸುತ್ತು ನಾನು ಅರಿಶಿಣ, ಕುಂಕುಮವನ್ನು ಹಾಕ್ಕೊಂಡು ಇಟ್ಕೊಬೇಕು. ಇದನ್ನು ಎಲ್ಲಿ ಇಡಬೇಕಂದ್ರೆ ನಾವು ಪೂಜೆ ಎಲ್ಲ ಮಾಡಿ ಲಕ್ಷ್ಮೀ ದೇವಿ ಮುಂದೆ ಇಟ್ಟು ನಾವು ಏನೇನು ನಮಗೆ ಹಾಕ್ಕೊಂಡಿರೋದೆಲ್ಲ ಆಗಬೇಕು ಅನ್ನೋದನ್ನೆಲ್ಲ ನಿಮ್ಗೆ ಏನು ಅನಿಸಿಕೆ ಇದೆ ಅದನ್ನೆಲ್ಲ ಹೇಳ್ಕೊಂಡು ಪೂಜೆಯನ್ನು ಮಾಡ್ಕೊಬೇಕು. ಅದು ನಾವೇನು ಮಾಡ್ತಾಯಿರ್ತೀವಿ ಆ ಟೈಮಲ್ಲಿ. ಆವಾಗ ಇದನ್ನು ಇಟ್ಟು ₹1 ಕಾಯಿನ್ ಕೂಡ ಇದರೊಳಗಡೆ ಇಡಬೇಕು. ಇದನ್ನಿಟ್ಟು ಪೂಜೆ ಮಾಡಿದ ನಂತರ ಶುಕ್ರವಾರ ಸಂಜೆ ವೇಳೆ ಈ ಒಂದು ಪೂಜೆಯನ್ನು ನೀವು ಮಾಡಬೇಕು.
ಈಗ ನಾನು ಇಲ್ಲಿ ₹1 ಕಾಯಿನನ್ನು ಮಾಡ್ಕೊಂಡಿದ್ದೀನಿ. ನೀವು ಪೂಜೆ ಎಲ್ಲ ಬೆಳಗ್ಗೆ ಮುಗಿಸ್ಕೊಂಡು ಏನು ನಾನು ತೋರಿಸ್ತಾ ಇದ್ದೀನಿ ಉಪ್ಪುದು ರೆಮಿಡಿ ಇದನ್ನು ನೀವು ಸಂಜೆ ಮಾಡ್ಕೊಳ್ಬೇಕಾಗುತ್ತೆ. ಇಷ್ಟನ್ನು ಹಾಕಿದ ನಂತರ ಇದನ್ನು ನೀವು ನಿಮ್ಮ ನೀವು ದುಡ್ಡು ಕಾಸು ಏನಿಟ್ಟಿರ್ತೀರ ಆ ತಿಜೋರಿಯಲ್ಲಿ ಬೀರುನಲ್ಲಿ ಇಟ್ಕೋಬೋದು. ಅದರಿಂದ ನಿಮಗೆ ಸಾಕಷ್ಟು ಒಳ್ಳೆಯದನ್ನು ಕಾಣ್ತೀರಾ. ಒಮ್ಮೆ ಟ್ರೈ ಮಾಡಿ. ಈಗ ನಾನು ಲಕ್ಷ್ಮೀ ದೇವಿ ಮುಂದೆ ಇಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನಾವು ಸಣ್ಣ ಪುಟ್ಟ ವಿಚಾರಗಳನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ, ಯಾಕಂದರೆ ಮಾಡಬೇಕಾದ್ರೆ ಒಂದು ನಂಬಿಕೆ ಇರಬೇಕು. ಆ ನಂಬಿಕೆಯಿಂದಲೇ ನಮಗೆ ಒಳ್ಳೆಯದಾಗೋದು. ಏನೋ ಇಷ್ಟೆಲ್ಲ ಮಾಡ್ತಾಯಿದ್ದೀವಿ, ಏನೋ ಒಳ್ಳೆಯದಾಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಮಾಡಬಾರ್ದು. ಈ ರೀತಿ ಒಂದು ತಿಜೋರಿಯಲ್ಲಿ ನೀವು ಏನೇನೆಲ್ಲ ಇಟ್ಕೊಂಡಿರ್ತೀರ ಆ ಜಾಗದಲ್ಲಿ ಇಟ್ಕೊಳ್ಳಿ. ಸಾಕಷ್ಟು ನಿಮಗೆ ಒಳ್ಳೆಯದಾಗುತ್ತೆ. ಮತ್ತು ಇದನ್ನು ನೀವು ನೆಕ್ಸ್ಟು ಗುರುವಾರ ತೆಗೆದು ಈಚೆ ಹಾಕಬೇಕು, ಅಂದರೆ ಕರಗಿಸ್ಬಿಟ್ಟೇ ಹಾಕಬೇಕು ನೀವು ಇದನ್ನು. ಮತ್ತು ನೀವು ಶುಕ್ರವಾರ ಸಂಜೆ ಆ ರೀತಿ ಪೂಜೆಯನ್ನು ಉಪ್ಪಿನ ಏನು ಹೇಳ್ಕೊಟ್ಟೆ ಅದನ್ನು ಮಾಡ್ಕೊಳ್ಬೋದು. ಇಷ್ಟ ಆಗಿರುತ್ತೆ ಈ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ.